ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಿ ಕಲ್ಲಪ್ಪ ಟಚ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಲು. ತುಂಬ ಕಮೆಂಟ್ಸ್ಗಳನ್ನ ನೋಡ್ತಾ ಇರ್ತೀನಿ. ನಾನು ರಿಪ್ಲೈ ಮಾಡೋಣ ಅಂದ್ಕೋತೀನಿ, ಅದು ರಿಪ್ಲೈ ಮಾಡೋಕ್ಕೆ ಆಗ್ತಾಯಿಲ್ಲ. ಕೆಲವ್ರು ಏನಂತ ಇದ್ದಾರೆ, ನಿಮ್ಮ ನಂಬರ್ ಕೊಟ್ಟಿಗೆ ಆಗುತ್ತೆ ಅಂತೀರಿ, ವಾಟ್ಸಪ್ ನಂಬರ್, ವಾಟ್ಸಪ್ ಗ್ರೂಪ್ ಕೊಡಿ. ನಿಮ್ಮ ಒಂದು ರಿಪ್ಲೈ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ಯಾಕಂತಂದರೆ ನನ್ನ ವೈಯಕ್ತಿಕ ಒಂದು ಮನವಿ ಏನಪ್ಪ ಅಂದರೆ, ಈಗ ನಾನು ಇರೋದು ಒಂದು ವಿಕಲಚೇತನರ ಒಂದು ಫೀಲ್ಡಲ್ಲಿ. ನಾನು ನಿಮಗೆ ಯಾವುದೇ ಒಂದು ಕಾರಣಕ್ಕೂ ಎಲ್ಲದಕ್ಕೂ ನಾನು ರಿಪ್ಲೈ ಮಾಡ್ತೀನಿ ಅಂತ ನಾನು ಸುಲಭವಾಗಿ ಹೇಳೋಕ್ಕಾಗಲ್ಲ. ದಯವಿಟ್ಟು ಬೇಜಾರಾಗಬೇಡಿ. ಯಾಕಂದರೆ ನನ್ನ ಒಂದು ಪರಿಸ್ಥಿತಿನ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಫೋನ್ ಮಾಡಿರ್ತೀರಿ ಅಂದ್ಕೊಳ್ಳಿ, ನಾನು ನಂಬರ್ ಕೊಟ್ಟಿರ್ತೀನಿ ಅಂದ್ಕೊಳ್ಳಿ, ನಾನು ಎಲ್ಲೋ ಇರ್ತೀನಿ, ಯಾವುದೋ ಸಂದರ್ಭದಲ್ಲಿ ಏನೋ ಒಂದು ಸಿಚುವೇಷನಲ್ಲಿ ಇರ್ತೀನಿ, ರಿಪ್ಲೈ ಮಾಡೋಕ್ಕಾಗಿರಲ್ಲ. ಹಾಗಾಗಿ ವಾಟ್ಸಪ್ ಗ್ರೂಪು ಲಿಂಕ್ನ ಕ್ರಿಯೇಟ್ ಮಾಡಿ ನಾನು ನೆಕ್ಸ್ಟು ವಿಡಿಯೋದಲ್ಲಿ ಸಾಧ್ಯವಾದಷ್ಟು ನಾನು ಗ್ರೂಪಿಗೆ ನಾನು ಆ್ಯಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಆದರೆ ಯಾರು ಕೂಡ ಅದಕ್ಕೆ ಜಾಸ್ತಿ ಅನ್ವಾಂಟೆಡ್ ಆಗಿರುವಂಥ ಆಗಲಿ ಫೋಟೋಸ್ಗಳಿ ವಿಡಿಯೋಗಳಾಗಲಿ ಮಾಡಬಾರ್ದು. ಒಂದೇನಪ್ಪ ಅಂತಂದರೆ, ವಿಕಲಚೇತನರಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಮಾತ್ರ ಚರ್ಚೆ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಈ ಗ್ರೂಪ್ಗಳನ್ನ ಕ್ರಿಯೇಟ್ ಭಾಳ ಮಿಸ್ ಆಗಿರುವಂಥ ಘಟನೆಗಳನ್ನ ನಾನು ನೋಡಿದ್ದೀನಿ. ಹಾಗಾಗಿ ನಾನು ಗ್ರೂಪ್ಗಳನ್ನ ಕ್ರಿಯೇಟ್ ಮಾಡಿದ ನಮಗೆ ಗೊತ್ತಿರುವಂಥವ್ರನ್ನ ಮಾತ್ರ ಗ್ರೂಪ್ಗಳಲ್ಲಿ ನಾನು ಇರುವಂಥ ಹಾಕಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ಆದರೆ ಏನೋ ಒಂದು ಸಮಸ್ಯೆ ಅಂತ ಅಂದರೆ, ಈಗ ಹೆಣ್ಮಕ್ಳು ಇರ್ತಾರೆ, ಗಂಡು ಮಕ್ಕಳು ಇರ್ತಾರೆ ಗ್ರೂಪಲ್ಲಿ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಲು ಹೇಳ್ತಾ ಇರೋದು, ಯಾರೋ ಒಬ್ಬ ವ್ಯಕ್ತಿ, ಎಲ್ಲರೂ ಆಗಿರಲ್ಲ, ಯಾರ್ದೋ ಒಂದು ಹೆಣ್ಮಕ್ಳು ನಂಬರ್ನ ತಗೊಂಡು ಅವ್ರಿಗೆ ಚಾಟ್ ಮಾಡೋದು, ಕಾಲ್ದು ಮಾಡಿದಾಗ ನಂಬರ್ ಎಲ್ಲಿಂದ ಸಿಕ್ತು? ನಾವು ಕ್ರಿಯೇಟ್ ಮಾಡಿರುವಂಥ ಗ್ರೂಪ್ನಿಂದನೇ ನಂಬರು ಸಿಗ್ತಾವ್ರಿಗೆ. ಅದಕ್ಕೆ ನಾವೇ ಸಂಪೂರ್ಣ ಜವಾಬ್ದಾರಿ ವಹಿಸಬೇಕಾಗುತ್ತೆ. ಹೀಗಿರೋದ್ರಿಂದ ಗುಣ ಕ್ರಿಯೇಟ್ ಮಾಡೋಕ್ಕೆ ತುಂಬ ಥಿಂಕ್ ಮಾಡ್ತಾಯಿದ್ದೀನಿ. ನಾನು ಬಹಳವಾಗಿ ಥಿಂಕ್ ಮಾಡ್ತಾಯಿದ್ದೀನಿ. ಸಾಮಾನ್ಯದ ವಿಚಾರ ಅಲ್ಲ. ಗ್ರೂಪು ಕ್ರಿಯೇಟ್ ಇದೆ, ಸಂತೋಷ ಅನ್ನೋದಕ್ಕಿಂತ ಅದರಿಂದ ಆಗೋ ಸಮಸ್ಯೆನೇ ಜಾಸ್ತಿ. ದಯವಿಟ್ಟು ಕ್ಷಮೆ. ನಮ್ಮ ವಿಕಲಚೇತನರು ಏನಪ್ಪ ಅಂದರೆ, ಬಸ್ ಪಾಸ್, ಪಿಂಚಣಿ ಬಗ್ಗೆ ಮತ್ತು ಇನ್ನಿತರೆ ಸೌಲಭ್ಯಗಳ ಮಾಹಿತಿ ಹೇಳ್ತಾ ಇರ್ತೀವಿ. ಸರ್ಕಾರ, ರಾಜ್ಯ ಸರ್ಕಾರ ನಮ್ಮ ವಿಕಲಚೇತನ ಕಡೆಗಣಿಸಿ. ಯಾಕಪ್ಪ ಅಂತಂದರೆ, ವಿಕಲಜನರಿಗೆ ಪಿಂಚಣಿನ ಹೆಚ್ಚಿಸುವಂಥ ಕೆಲಸನ ಸುಮಾರು ಒಂದು 10 ಬಡ್ಜೆಟ್ ಆಗಿದೆ. ಯಾವ ಬಡ್ಜೆಟಲ್ಲೂ ಸರ್ಕಾರ ನಮ್ಮನ್ನು ಗುರುತಿಸಿಲ್ಲ. ಕಾರಣ ಏನಪ್ಪ ಅಂದರೆ, ಅವ್ರಿಗೆ ನಮ್ಮ ವಿಕಲಚೇತನರ ಬಗ್ಗೆ ಏನು ಅಭಿಪ್ರಾಯ ಇದೆಯೋ ಅದು ನನಗೆ ಗೊತ್ತಾಗ್ತಾ ಇಲ್ಲ. ಸ್ನೇಹಿತರೆ, ಇಂಥ ವಿಚಾರಗಳನ್ನ ನಾವು ಗಮನ ಕೊಡೋಣ. ಸರ್ಕಾರ ಏನಪ್ಪ ಅಂದರೆ, ಬರೋ ಪಿಂಚಣಿ ದುಡ್ಡಲ್ಲೇ ನಾವು ಅವರಿಗೆ ಸಾಕು ಅನ್ನೋ ಲೆಕ್ಕಾಚಾರಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡಿ ಸರ್ಕಾರದಿಂದ ಬರುವ ಸೌಲಭ್ಯಗಳು ಮತ್ತು ಸಂಘ ಸಂಸ್ಥೆಗಳಿಂದ ಬರುವ ಸೌಲಭ್ಯಗಳಿಗೆ ಮಾಹಿತಿ ಕೊಡೋಣ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಯಾಕಂದರೆ ಗ್ರೂಪ್ನ ಮಾಡ್ಬೋದು, ಅದರಿಂದ ಸಮಸ್ಯೆನೇ ಜಾಸ್ತಿ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಗ್ರೂಪ್ ಕ್ರಿಯೇಟ್ ಮಾಡಿ